ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೋಪಾಯಿಗಳನ್ನ ತಿಳ್ಕೊಳ್ಳೋಣ. ಸಕ್ತಿ ಸೂಲ್ ತರವಾರಿ ಕೃಪಾನ ಅಸ್ತ್ರ ಶಸ್ತ್ರ ಕುಲಿಸಾಯುಧ ನಾನಾ ಡಾರಯಿ ಪರಸು ಪರಿಘ ಪಾಶಾನ लागेवु बृष्टि करई बहु बाना दस दिसी रहे बान नभ छाई मानहु मघा मेघ झरी लाई धरु धरु मारु सुनिया धुनिकाना जो मारई तेही कोऊ न जाना गही गिरी तरु आकाश कपि धावही देखही तेही न दुखित फिरी आवही अव घट घाट बाट गिरि कंदर माया बल कीन्हेसी सर पंजर जाही कहाँ व्याकुल भये बंदर सुरपति बंदी परे जनु मंदर मारुत सुत अंगद नल नीला कीन्हेसी बिकल सकल बलशीला पुनि लक्ष्मण सुग्रीव विभीषण सुरन्हि मारी कीन्हेसी जर्जर तन पुनि रघुपति सई जूझई लागा सर झाड़ई होई लागहि नागा ब्याल पास बस भये खरारी स्वबस अनंत एक अभिकारी नट इव कपट चरित कर नाना सदा स्वतंत्र एक भगवाना रन शोभा लगी प्रभु ही बधायो नाग पाप ದೇವನ್ ಭಯ ಪಾಯೋ. ಇವು ಚೌಪಾಯಿಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ರಾವಣನಿಗೆ ಕುಂಭಕರ್ಣ ಸತ್ತಿದಾನಲ್ಲ, ಅದು ತಡ್ಕೊಳಕ್ಕಾಗ್ತಾ ಇಲ್ಲ. ಅವನ ಶಿರಸ್ಸನ್ನ ಎದೆಗೆ ಅಪ್ಪಿಕೊಂಡು ಅವನು ಅಳ್ತಾ ಇದ್ದಾನೆ. ಆಗ ಆ ಮೇಘನಾಥ ಅಲ್ಲಿಗೆ ಬಂದು ಅವನಿಗೆ ಧೈರ್ಯ ಉತ್ಸಾಹ ಎಲ್ಲ ಹೇಳ್ತಾನೆ, ನನ್ನ ಹತ್ರ ಎಷ್ಟು ಬಲ ಇದೆ, ನನ್ನ ಹತ್ರ ಎಂಥ ರಥ ಇದೆ ಅನ್ನೋದು ನಿಮಗೂ ಗೊತ್ತಿಲ್ಲ ಅಂತೆಲ್ಲ ಹೇಳ್ತಾನೆ. ಆಮೇಲೆ ಏನಾಗುತ್ತೆ, ಬೆಳಗ್ಗೆ ಆದಮೇಲೆ ಎಲ್ಲ ವಾನರರು ಕೂಡ ಬಂದು 4 ದ್ವಾರಗಳನ್ನು ಮುತ್ತಿಗೆ ಹಾಕ್ತಾರೆ. ಈಗ ಎರಡೂ ಪಕ್ಷದ ದಂಡಾಳುಗಳೆಲ್ಲ ತಮ್ಮ ಗೆಲುವಿಗೆ ವೀರಾವೇಶದಿಂದ ಹೋರಾಡ್ತಾ ಇದ್ರು. ಅಂದ್ರೆ ಇದನ್ನೆಲ್ಲ ವರ್ಣನೆ ಮಾಡೋದಕ್ಕೂ ಆಗೋದಿಲ್ಲ, ಅಂತ ಒಂದು ಘಟನೆ ಇದು ಅಂತ ಹೇಳ್ತಾ ಇದ್ದಾರೆ. ಮೇಘನಾಥ ಏನು ಮಾಡ್ತಾನೆ, ತನ್ನ ಇಷ್ಟ ದೇವತೆಯಿಂದ ಪಡೆದಂತಹ ಮಾಯಾರಥವನ್ನ ಏರಿ ಆಗಸಕ್ಕೆ ಅವನು ಜಿಗಿತಾನೆ. ಅವನೊಂದ್ಸರಿ ಜೋರಾಗಿ ಭಯಂಕರವಾದಂಥ ಅಟ್ಟಹಾಸ ಮಾಡಿದಾಗ ವಾನರ ಭಲ್ಲೂಕಗಳಿಗೆಲ್ಲ ಭಯ ಆಗ್ಬಿಡತ್ತೆ. ಇಂದ್ರಜಿತು ಶಕ್ತಿ, ಶೂಲ, ಖಡ್ಗ, ಕೃಪಾಣ ಈ ರೀತಿಯ ಅಸ್ತ್ರಶಸ್ತ್ರಗಳನ್ನ ಮತ್ತೆ ವಜ್ರಾಯುಧಕ್ಕೆ ಸಮಾನವಾದಂಥ ಅನೇಕ ಆಯುಧಗಳನ್ನ ಶತ್ರು ಸೈನ್ಯದ ಮೇಲೆ ಪ್ರಯೋಗ ಮಾಡ್ತಾನೆ. ಗಂಡು ಕೊಡಲಿ, ಪರಿಘ, ಕಲ್ಲು ಗುಂಡು ಇರುತ್ತಲ್ಲ ಅದರ ಮಳೆಯನ್ನೇ ಸುರಿಸೋದಕ್ಕೆ ಶುರು ಮಾಡ್ತಾನೆ. ಆಮೇಲೆ ಬಾಣಗಳ ಸುರಿಮಳೆನೇ ಸುರಿಸ್ತಾನೆ. ಆಕಾಶದಲ್ಲಿ ಮಘಾ ನಕ್ಷತ್ರದ ಮೇಘಗಳ ಜಡಿಮಳೆಯನ್ನೇ ಶುರು ಮಾಡಿಬಿಡುತ್ತೇನೋ ಅನ್ನೋ ರೀತಿ ಎಲ್ಲೂ ನೋಡಿದ್ರೂ ಕೂಡ ಬಾಣಗಳೆಲ್ಲ ಮುಸುಕಿತ್ತು. ಹಿಡಿ ಹಿಡಿ ಬಡಿ ಬಡಿ ಅನ್ನುವಂಥ ಕೂಗು ಎಲ್ಲ ಕಡೆ ಕೇಳಿ ಬರ್ತಾ ಇತ್ತು. ಆದರೆ ಇಂದ್ರಜಿತುವಿನ ಮಾಯೆಯಿಂದ ಶಸ್ತ್ರಾಸ್ತ್ರಗಳನ್ನು ಪ್ರಯೋಗ ಮಾಡ್ತಾ ಇದ್ದಂಥ ಅವನು ಮಾತ್ರ ಯಾರ ಕಣ್ಣಿಗೂ ಬೀಳ್ತಾ ಇರಲಿಲ್ಲ. ಅಂದರೆ ಅವನ ಕಡೆಯಿಂದ ಬಾಣಗಳೆಲ್ಲ ಬೀಳ್ತಾ ಇದೆ, ಕಲ್ಲಿನ ಮಳೆ ಸುರಿತಾ ಇದೆ, ಎಲ್ಲ ಆಗ್ತಾ ಇದ್ರೆ, ಆದರೆ ಅವನು ಮಾತ್ರ ಯಾರ ಕಣ್ಣಿಗೂ ಕಾಣಿಸ್ತಾ ಇರಲಿಲ್ಲ. ಮೇಘನಾಥನಿಗೆ ಮಾತ್ರ ಎಲ್ಲರೂ ಕಾಣಿಸ್ತಾ ಇದ್ರು. ಪರ್ವತಗಳನ್ನ, ಹೆಮ್ಮರಗಳನ್ನ ಎತ್ಕೊಂಡು ವಾನರರು ಆಗಸಕ್ಕೆ ನೆಗಿತಾರೆ. ಈಗ ಅವನು ಆಗಸದಿಂದ ಬರ್ತಾ ಇದೆ ಅಂದ್ಬಿಟ್ಟು ಆ ಕಡೆಗೆ ನೆಗಿತಾರೆ. ಆದರೆ ಆ ಮಾಯಾವಿಯನ್ನ ಕಾಣದೆ ಅವರೆಲ್ಲ ಕೂಡ ನಿರಾಶೆಯಿಂದ ಮರಳಿ ವಾಪಸ್ ಬರ್ತಾರೆ. ಇಂದ್ರಜಿತು ಏನು ಮಾಡ್ತಾನೆ, ತನ್ನ ಮಾಯೆಯಿಂದ ಘಟ್ಟ, ಹಳ್ಳ, ತಗ್ಗು, ತೆವರು, ಹಾದಿ, ಬೀದಿ, ಪರ್ವತ, ಕಂದರಗಳನ್ನೆಲ್ಲ ಅವನು ಶರಪಂಜರವನ್ನಾಗಿ ಮಾಡಿಬಿಡ್ತಾನೆ. ಆಗ ವಾನರರು ದಿಕ್ಕೆಟ್ಟು ಪರ್ವತಗಳು ಇಂದ್ರನಿಗೆ ಬಂದಿಗಳಾಗೋಯ್ತೇನೋ ಅನ್ನೋ ರೀತಿ ಅವರು ಮುಂದೆ ಕಾಣಿಸ್ದೆ ಅವರು ಪರಿತಪಿಸ್ತಾರೆ. ಮೇಘನಾಥ ಏನು ಮಾಡ್ತಾನೆ, ಪವನ ನಂದನ ಪಾವಮಾನಿಯನ್ನ ಅಂದ್ರೆ ಏನು, ಹನುಮಂತನನ್ನ, ಅಂಗದ, ನಳ, ನೀಲ ಮೊದಲಾದ ಬಲಶಾಲಿಗಳಾದಂತಹ ಮಹಾಯೋಧರನ್ನೆಲ್ಲ ಹಣ್ಣುಗಾಯಿ ನೀರ್ಗಾಯಿ ಮಾಡಿಬಿಡ್ತಾನೆ. ಈಗ ಅವನ ಕಣ್ಣಿಗೆ ಕಾಣಿಸಿದರೆ ತಾನೇ ಇವ್ರು ಯಾರಾದರೂ ಹೋಗಿ ಏನಾದರೂ ಮಾಡೋದಕ್ಕಾಗುತ್ತೆ. ಅವನು ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಇವರನ್ನೂ ಕೂಡ ಅವನು ಹಣ್ಗಾಯಿ ನೀರ್ಗಾಯಿ ಮಾಡಿಬಿಟ್ಟಿದ್ದಾನೆ. ಆಮೇಲೆ ಲಕ್ಷ್ಮಣ, ಸುಗ್ರೀವ, ವಿಭೀಷಣ ಇವರನ್ನು ಕೂಡ ತನ್ನ ಬಾಣಗಳಿಂದ ಅವರಿಗೆ ಗಾಯ ಮಾಡಿಸಿ ಅವರ ಶರೀರಗಳನ್ನೆಲ್ಲ ಅವರು ಜರ್ಜರಿತವನ್ನಾಗಿ ಮಾಡಿಬಿಡ್ತಾನೆ. ಆಮೇಲೆ ಅವನು ಶ್ರೀರಾಮನ ಜೊತೆ ಯುದ್ಧಕ್ಕೆ ಹೋಗ್ತಾನೆ.
ಅವನು ಬಿಟ್ಟಂಥ ಬಾಣಗಳೆಲ್ಲ ಸರ್ಪಗಳಾಗಿ ಅವನಿಗೆ ತಗಲ್ತಾ ಇತ್ತು. ಸ್ವವಶನು, ಅನಂತನು, ಅಖಂಡನು, ನಿರ್ವಿಕಾರನು, ಖರಾರಿಯೂ ಆದಂತಹ ಶ್ರೀರಾಮ ಲೀಲೆಯಿಂದ ನಾಗಪಾಶದಲ್ಲಿ ಬದ್ಧನಾಗ್ತಾನೆ. ಈಗ ನಾಗಪಾಶಕ್ಕೆ ಅವನು ಸಿಕ್ಕಾಕೊಳ್ತಾನೆ. ಶ್ರೀರಾಮ ಯಾವಾಗಲೂ ಸರ್ವದಾ ಸ್ವತಂತ್ರನಾಗಿರುವಂಥವನು, ಅದ್ವಿತೀಯನೂ ಆದಂಥ ಭಗವಂತ, ಅವನು ಒಬ್ಬ ನಟನಂತೆ ಇಲ್ಲಿ ಕಪಟ ನಾಟಕವಾಡ್ತಾನೆ. ಅದಕ್ಕೋಸ್ಕರನೇ ರಣಶೋಭೆಯನ್ನು ಹೆಚ್ಚಿಸೋದಕ್ಕೋಸ್ಕರ ಪ್ರಭು ಏನು ಮಾಡ್ತಾನೆ, ತನ್ನನ್ನು ತಾನೇ ನಾಗಪಾಶಕ್ಕೆ ಕಟ್ಟು ಬೀಳ್ತಾನೆ. ಅಂದರೆ ಇಲ್ಲಿ ಒಂದು ಲೀಲೆಯನ್ನು ನಡೆಸ್ತಾ ಇದ್ದಾನೆ. ಸೊ ಅದು ಒಂದು ಯುದ್ಧ ಅಂತಂದರೆ ಎರಡೂ ಕಡೆಯೂ ಸ್ವಲ್ಪ ಸೋಲೋದು ಗೆಲ್ಲೋದು ಇದ್ದರೆ ಚೆನ್ನಾಗಿರುತ್ತಲ್ವ. ಅದಕ್ಕೋಸ್ಕರ ಇಲ್ಲಿ ಕಪಟ ನಾಟಕವನ್ನು ಆಡ್ತಾ ಇದ್ದಾನೆ. ಆ ರಣಶೋಭೆಯನ್ನು ಹೆಚ್ಚಿಸೋದಕ್ಕೆ ಅಂತಾನೆ ಅವನು ನಾಗಪಾಶಕ್ಕೆ ಕಟ್ಟು ಬೀಳ್ತಾನೆ. ಈ ದೃಶ್ಯವನ್ನು ನೋಡಿದ ತಕ್ಷಣ ದೇವತೆಗಳಿಗೆ ಮಾತ್ರ ತುಂಬಾ ಭಯ ಆಗುತ್ತೆ. ಯಾಕೆಂದರೆ ಭಗವಂತ ನಮ್ಮನ್ನು ಕಾಪಾಡ್ತಾನೆ ಅಂತ ಅಂದ್ಕೊಂಡು ರಾಮನ ಅವತಾರದಲ್ಲಿ ಬಂದಿದ್ದಾನೆ ಅಂತ ಅವ್ರು ಅಂದ್ಕೊಂಡಿದ್ರೆ, ಈಗ ರಾಮನೇ ನಾಗಪಾಶಕ್ಕೆ ಕಟ್ಟು ಬಿದ್ದುಬಿಟ್ನಲ್ಲ ಅಂತ ಅಂದ್ಬಿಟ್ಟು ಈಗ ಅವರಿಗೆಲ್ಲನೂ ಕೂಡ ತುಂಬ ಭಯ ಆಗುತ್ತೆ. ಮುಂದುವರೆದು ಏನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.